ದೂರದ ಊರಿಗೆ ಪ್ರಯಾಣ ಮಾಡುವಾಗ ಸಾಗೋ ದಾರಿಯಲ್ಲಿ ಟಾಯ್ಲೆಟ್ ಇಲ್ಲದೆ ಹೋದ್ರೆ ಪ್ರಯಾಣ ಅಧ್ವಾನವಾಗಿ ಹೋಗ್ಬಿಡುತ್ತೆ. ಬಸ್ಸು, ಟ್ರೈನು, ಫ್ಲೈಟ್ನಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಮಾಡಿ ಸುಖಕರ ಪ್ರಯಾಣಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿರುತ್ತೆ. ಆದರೆ ಇಲ್ಲೊಂದು ವಿಮಾನ ಇದೇ ಟಾಯ್ಲೆಟ್ ವಿಚಾರಕ್ಕೆ ಆಗಬೇಕಾದಂಥ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗದೆ ಯೂ ಟರ್ನ್ ತಗೊಂಡು ಬಂದ ದಾರಿಗೆ ಸುಂಕವಿಲ್ಲ ಅಂತ ಹೇಳಿ ವಾಪಸ್ ಆಗ್ಬಿಟ್ಟಿದೆ. ಏರ್ ಇಂಡಿಯಾ ವಿಮಾನದಲ್ಲಿ ಆಗಿರುವಂಥ ಅಧ್ವಾನ ಇದು. ಅಮೆರಿಕಾದಿಂದ ಹೊರಟಂಥ ವಿಮಾನ ಇದು. 10 ಗಂಟೆಗಳ ಕಾಲ ಆಕಾಶದಲ್ಲಿ ಹಾರಾಡಿದೆ. ಆದರೆ ವಿಮಾನದಲ್ಲಿ ಆದಂಥ ಟಾಯ್ಲೆಟ್ನ ಸಮಸ್ಯೆಯಿಂದಾಗಿ ಬೇರೆ ದಾರಿ ಕಾಣದೆ ಮತ್ತೆ ವಾಪಸ್ ಬಂದು ಅಮೆರಿಕಾದ ಚಿಕಾಗೋದಲ್ಲಿ ಲ್ಯಾಂಡ್ ಆಗಿದೆ. ಹಾಗಾದ್ರೆ ಆದಂಥ ಸಮಸ್ಯೆ ಏನು? ಅದರ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಅಮೆರಿಕಾದ ಚಿಕಾಗೋದಿಂದ ದೆಹಲಿಗೆ ವಿಮಾನ ಹೊರಟಿತ್ತು. ಮಾರ್ಚ್ 6ನೇ ತಾರೀಕು ಸುಮಾರು 300 ಜನ ಪ್ರಯಾಣಿಕರು ಈ ಏರ್ ಇಂಡಿಯಾ ವಿಮಾನದಲ್ಲಿದ್ದರು. ಈ ಸಂದರ್ಭದಲ್ಲಿ ಏರ್ ಇಂಡಿಯಾ ವಿಮಾನದ ಟಾಯ್ಲೆಟ್ನಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದೆ. ವಿಮಾನದಲ್ಲಿ ಒಟ್ಟು 12 ಟಾಯ್ಲೆಟ್ಗಳ ಪೈಕಿ 11 ಟಾಯ್ಲೆಟ್ಗಳು ಬ್ಲಾಕ್ ಆಗಿದ್ವು. ಟಾಯ್ಲೆಟ್ಗಳು ಬ್ಲಾಕ್ ಆದಂತಹ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಸಿಡಿಮಿಡಿಗೊಂಡ್ರು, ಆಕ್ರೋಶಗೊಂಡ್ರು. ಇದನ್ನ ಮನಗಂಡು ಟಾಯ್ಲೆಟ್ ಚೆಕ್ ಮಾಡಿದ್ದಂಥ ಫ್ಲೈಟ್ ಸಿಬ್ಬಂದಿ ಬಳಿಕ ಯುರೋಪ್ನ ನಗರಗಳಲ್ಲಿ ಅಂದ್ರೆ ನಡು ದಾರಿಯಲ್ಲಿ ಎಲ್ಲಾದರೂ ಯುರೋಪ್ನ ನಗರಗಳಲ್ಲಿ ಲ್ಯಾಂಡ್ ಮಾಡೋಣ ಅಂತ ಹೇಳಿ ಪ್ರಯತ್ನ ಪಡ್ತಾರೆ. ಬಟ್ ಮಧ್ಯರಾತ್ರಿ ಆಗಿದ್ರಿಂದ ಎಲ್ಲೋ ಏರ್ಪೋರ್ಟ್ ಆಪರೇಟ್ ಆಗ್ತಾ ಇರಲಿಲ್ಲ. ಹೀಗಾಗಿ ಬೇರೆ ದಾರಿ ಕಾಣದೆ ವಿಮಾನವನ್ನ ಯೂ ಟರ್ನ್ ಮಾಡಲಾಯಿತು. ದೆಹಲಿ ಬದಲು ಮತ್ತೆ ವಿಮಾನವನ್ನ ಅಮೆರಿಕಾದ ಚಿಕಾಗೋಗೆ ತಿರುಗಿಸಿದ್ದ ಪೈಲಟ್ ಚಿಕಾಗೋದಲ್ಲಿ ಲ್ಯಾಂಡ್ ಮಾಡಿದ್ದಾನೆ. ಅದು ಒಂದು ಸಲ ಟೇಕ್ ಆಫ್ ಆದ 10 ಗಂಟೆಯ ಬಳಿಕ ಯಾವ ಜಾಗದಿಂದ ಹೊರಡಲಾಗಿತ್ತು ಅದೇ ಜಾಗಕ್ಕೆ ಮತ್ತೆ ಬಂದು ವಾಪಸ್ ಅದೇ ಜಾಗದಲ್ಲಿ ಲ್ಯಾಂಡ್ ಮಾಡಲಾಗಿದೆ. ಇನ್ನು ಈ ಬಗ್ಗೆ ಏರ್ ಇಂಡಿಯಾ ಸ್ಪಷ್ಟನೆಯನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿದೆ. ವಿಮಾನದಲ್ಲಿ ಟಾಯ್ಲೆಟ್ನಲ್ಲಿ ಸಮಸ್ಯೆ ಆಗಿದ್ ನಿಜ, ಆದರೆ ಅದು ಪ್ರಯಾಣಿಕರಿಂದ ಆಗಿರುವಂತಹ ಸಮಸ್ಯೆ. ಕೆಲ ಪ್ರಯಾಣಿಕರು ಉಡುಪುಗಳನ್ನ, ಒಳ ಉಡುಪುಗಳನ್ನ, ಪೇಪರನ್ನ, ಬಟ್ಟೆಗಳನ್ನ ಆ ಟಾಯ್ಲೆಟ್ನಲ್ಲಿ ಹಾಕ್ತಾ ಇದ್ದಿದ್ರಿಂದ ಅದು ಬ್ಲಾಕ್ ಆಗಿತ್ತು. ನಮ್ಮ ಸಿಬ್ಬಂದಿ ಅದನ್ನ ಆರಂಭದಲ್ಲೇ ಚೆಕ್ ಮಾಡ್ಕೊಳ್ಬೇಕಾಗಿತ್ತು ಅಂತ ಹೇಳಿ ನಡೆದಂಥ ಘಟನೆಗೆ ಕ್ಷಮೆ ಯಾಚಿಸುವಂತಹ ಕೆಲಸವನ್ನ ಏರ್ ಇಂಡಿಯಾ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.